ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ಸುಮತಿವಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಧ್ಯೇಯಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂದಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿ ವಲಯೇ ವಿಸ್ತಾರಿ ಗೋಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರೀ ಕತಿಮೇ ಮನಃ ನ ಶಬ್ದಾರ್ಥೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 196ನೇ ಸುಧಾಮೂಲ, ಅದರಲ್ಲಿ ಏತದುಕ್ತಂ ಭವತಿ ಅಂತ ಒಂದು ಶುರುವಾಗಿತ್ತು ಪ್ಯಾರ. ಅದು ಅನ್ವಯ ವ್ಯತಿರೇಕಾದೇಹೆ ಅನುಸಂಧಾನ ವಿಸ್ಮೃತವು ಅಂತ ಅನುವ್ಯಾಖ್ಯಾನದಲ್ಲಿ ಶ್ಲೋಕ ಬಂದಿದೆ. ಅದಾದ್ಮೇಲೆ ಏತದುಕ್ತಂ ಭವತಿ ಅಂತ ಒಂದೆರಡು ಲೈನ್ಗಳಾದ ಮೇಲೆ ಬರುತ್ತೆ. ಅದರ ವಿವರಣೆಯನ್ನ ನೋಡ್ತಾ ಇದ್ವಿ. ಅಲ್ಲಿ ಹೇಳುವಂತ ವಿಷಯ ಏನು ಅಂತ, ಇಲ್ಲಿ ಈ ಜೀವನಿಗೆ ಪೂರ್ವ ಜನ್ಮದ ದೇಹ ಸ್ಮರಣೆ ಇರ್ಬೇಕು ಅಂತ. ಅಂದ್ರೆ ಈ ಹಿಂದಿನ ಜನ್ಮದಲ್ಲಿ ನಮ್ಗೆ ಯಾವ್ದೋ ಒಂದು ದೇಹ ಬಂದಿತ್ತು, ಆ ದೇಹದ ನೆನಪು ನಮ್ಗೆ ಈ ಜೀವನದಲ್ಲಿ ಇರತ್ತೆ ಅಂತ. ಇದು ಕೂಡ ಜಾತ ಮಾತ್ರ ಅಂತ ಉದಾಹರಣೆ ಕೊಟ್ಟಿದ್ರು. ಅಂದ್ರೆ ಹುಟ್ಟಿದ ಆ ಚಿಕ್ಕ ಮಗುವಿಗೆ ಅದೆಲ್ಲ ಜ್ಞಾನ ಇರುತ್ತೆ. ಇದು ಪ್ರತಿಯೊಂದು ಜಾತಿಯಲ್ಲಿ, ಅದು ಪಕ್ಷಿ ಜಾತಿಯಲ್ಲಾಗ್ಬಹುದು, ಆನೆಯ ಜಾತಿಯಲ್ಲಾಗ್ಬಹುದು, ಹಸುಗಳ ಜಾತಿ ಯಾವ್ದು ಒಟ್ಟು ಜಗತ್ತಿನಲ್ಲಿರೋ ಆಗತಾನೇ ಹುಟ್ಟಿರುವ ಯಾವ ಪ್ರಾಣಿಗಳಿದಾವೆ, ಇನ್ನೂ ಏನೋ ಕೆಲಸಗಳನ್ನ ಮಾಡಿಲ್ಲ, ಬೇರೆ ಕೆಲಸ, ಆ ತರಹದ ಪ್ರಾಣಿಗಳಿಗೆ ತಮ್ಮ ಹಿಂದಿನ ಜನ್ಮದ ದೇಹದ ಬಗ್ಗೆ ಜ್ಞಾನ ಇದೆ. ಅಂದ್ರೆ ಸ್ಮರಣಾತ್ಮಕವಾದ ಜ್ಞಾನ ಇದೆ, ನೆನಪಿರತ್ತೆ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಯಾವುದೇ ಒಂದು ಹುಟ್ಟೋ ಮಗು ಅದು ತಾನು ಸ್ತನಪಾನ ಮಾಡುತ್ತೆ, ಎದೆ ಹಾಲನ್ನ ತಾನು ಕುಡಿಯತ್ತೆ.
ಜೊತೆಗೆ ಯಾವ್ದಾದ್ರು ಮುಳ್ಳಿದ್ರೆ ಅದು ನನಗೆ ದುಃಖಕ್ಕೆ ಕಾರಣ ಅಂತ ತಿಳ್ಕೊಂಡಿರತ್ತೆ. ಅದರಿಂದ ಮುಳ್ಳಿನಿಂದ ದೂರ ಇರುತ್ತೆ. ಯಾವ್ದು ನಮಗ್ ಬೇಕೋ ಅದೇ ಬಾಳೆಹಣ್ಣು ಇಟ್ರೆ ಅದು ಮುಂದಕ್ಕೆ ಹೋಗುತ್ತೆ. ಈ ತರ ಎಲ್ಲ ನಾವು ಪ್ರವೃತ್ತಿಯನ್ನು ನೋಡ್ತೀವಿ. ಅದು ಸ್ತನಪಾನ ಅಂತ ಆಗ್ತದೆ. ಬಾಳೆಹಣ್ಣು ನೋಡಿ ಪ್ರವೃತ್ತಿ ಮಾಡ್ಬೇಕು ಅಂದ್ರೆ ಅದು ಸ್ವಲ್ಪ ಜಾಸ್ತಿ ದಿವಸ ಕಳೆದಿದೆ ಅಂತ ಅರ್ಥ. ಅದಕ್ಕೆ ಗೊತ್ತಿದ್ದು ಒಂದೇ, ಸ್ತನಪಾನ ಮಾಡಬೇಕು ಅಂತ. ಅದ್ರಲ್ಲಿ ಪ್ರವೃತ್ತಿ. ಮಿಕ್ಕಿದ ಕೆಲವು ಪ್ರಾಣಿಗಳಲ್ಲಿ ಶಂಕು ಕಂಡು ಏನ ಮುಳ್ಳಿನಿಂದ ಚುಚ್ಚಿದ್ರೆ ಅದಾಗಲ್ಲ. ಅದಕ್ಕೆ ಶಂಕು ಅಂದ್ರೆ ಮುಳ್ಳು ಅಂತಾನೂ ಕೂಡ ಹೇಳ್ತಾರೆ, ಕೆಲವು ಆಯುಧ ಅಂತಾನೂ ಹೇಳ್ತಾರೆ. ಅದು ಯಾವ್ದಾರ ಆಗ್ಬೋದು. ಅಂತೂ ಈ ಎರಡರಿಂದ ನಮ್ಗೆ ಏನ್ ಗೊತ್ತಾಯ್ತು? ಒಂದ್ ಕಡೆ ಅವನು ಹೊರಡ್ತಾ ನನಗ್ ಬೇಕು ಅಂತ, ಇನ್ನೊಂದ್ ಕಡೆ ಬೇಡ ಅಂತಾನೆ. ಇದನ್ನ ನಮಗೆ ರಾಗದ್ವೇಷ ಎಲ್ಲ ಗೊತ್ತಾಯ್ತು ಅಂತ ಈ ವಿಷಯ ಬಂತು. ಇದಾದ್ಮೇಲೆ ನಮ್ಗೆ ಏನ್ ತಿಳಿಸ್ಕೊಟ್ರು? ಈ ಜ್ಞಾನ ನಮ್ಗೇನ್ ಬರ್ತಾ ಇದೆ ಅಂದ್ರೆ ಈ ರಾಗ ದ್ವೇಷಗಳು ಏನಿದೆ ಇದು ನಾವು ತಿಳ್ಕೊಂಡ್ವಿ. ಯಾವ್ದ್ರಿಂದ? ನಾವು ಯಾವ್ದೋ ಒಂದು ಇಷ್ಟಪಟ್ಟು ನಾವು ಒಂದ್ ಕಡೆ ಪ್ರವೃತ್ತಿ ಮಾಡ್ತಾ ಇದೀವಿ ಅಂತ ಆದ್ರೆ ಅದ್ರಲ್ಲಿ ನಮಗೆ ರಾಗ ಇದೆ, ನಮ್ಗೆ ಅದ್ರ ಬಗ್ಗೆ ಇಚ್ಛೆ ಇದೆ, ಆಸೆ ಇದೆ ಅಂತ ಅರ್ಥ. ಯಾವ್ದಾರು ನಮ್ಗೆ ಇದು ಬೇಡ ಅಂತ ನಾವು ಹೊರಗ್ ಬರ್ತಾ ಇದೀವಿ ಅಂದ್ರೆ ಆ ವಿಷಯದಿಂದ, ಆಗ ನಮ್ಗೆ ಆ ವಿಷಯದಲ್ಲಿ ದ್ವೇಷ ಇದೆ ಅಂತ ಅರ್ಥ. ಆದ್ರಿಂದ ನಮ್ಗೆ ಇಷ್ಟವಾದ ವಸ್ತುವಿನಲ್ಲಿ ನಾವು ತೊಡಗ್ತೀವಿ, ನಮ್ಗೆ ಬೇಡದೇ ಇರೋ ಅನಿಷ್ಟವಾದ ವಸ್ತುವಿನಿಂದ ಹೊರಗೆ ಹೋಗ್ತೀವಿ ನಾವು. ಹಾಗಾದೇನಾಯ್ತು? ಈ ಪ್ರವೃತ್ತಿ ಮತ್ತೆ ನಿವೃತ್ತಿ ಈ ಎರಡು ಏನಿದೆ ಇದು ಆಗ್ತಾ ಇದೆ ಅಂದ್ರೆ ಅಲ್ಲಿ ರಾಗ ದ್ವೇಷಗಳಿದೆ ಅಂತ ಅರ್ಥ. ರಾಗ ದ್ವೇಷಗಳಿದ್ದಾಗ ನಮ್ಗೇನ್ ಗೊತ್ತಾಗತ್ತೆ? ಅವನ ಜ್ಞಾನ ಚೆನ್ನಾಗಿದೆ, ನನ್ಗೆ ಯಾಕೆ ಒಂದ್ ವಿಷಯ ನಮ್ಗೆ ಯಾಕೆ ಆಸೆ ಬರುತ್ತೆ? ನಮ್ಗೆ ಏನ್ ಬೇಕೋ ಅದು ನಮಗ್ ಸಿಗತ್ತೆ ಅದರಿಂದ. ಅಂದ್ರೆ ಇಷ್ಟ ಸಾಧನ, ನಮ್ಮ ಇಷ್ಟಕ್ಕೆ ಅದು ಕಾರಣ ಆಗತ್ತೆ, ಆದ್ರಿಂದ ನಮ್ಗದು ಬೇಕು. ಯಾಕೆ? ತುಂಬಾ ಹಸಿವಾಗಿತ್ತು, ಏನಾದ್ರು ತಿಂಡಿ ಕೊಟ್ರೆ ಅದನ್ನ ತಿಂತೀವಿ. ಯಾಕೆ? ನಮ್ಗೆ ಹಸಿವು ಹೋಗ್ಬೇಕು, ನಮ್ಗದು ಇಷ್ಟ. ಅದಕ್ಕೆ ಕಾರಣ ಯಾವುದು? ಅದು ತಿಂಡಿ. ಅದನ್ನ ತಿನ್ನೋದ್ರಿಂದ ನಮ್ಮ ಇಷ್ಟಕ್ಕೆ ಕಾರಣ ಅದು ಅಂತ ನಮಗ್ ಗೊತ್ತಿದೆ. ತಿಂಡಿನ ತೃಪ್ತಿ, ನಮ್ಗೆ ಇಷ್ಟ ಸಿಕ್ತು. ಆದ್ರಿಂದ ಏನಾಯ್ತು? ನಮ್ಗೆ ಅದ್ರಲ್ಲಿ ಸಹಜವಾಗಿ ಆ ತಿಂಡಿ ತಿನ್ನೋದ್ರಲ್ಲಿ ರಾಗ ಇದೆ, ಅಥವಾ ಊಟ ಮಾಡೋದ್ರಲ್ಲಿ ರಾಗ ಇದೆ. ಹಾಗಾದ್ರೆ ಇಷ್ಟಕ್ಕೆ ಸಾಧನ, ಇದು ನನ್ನ ಅನಿಷ್ಟಕ್ಕೆ ಕಾರಣ ಅಂತ ತಿಳಿದ ಮೇಲೆ ಒಂದ್ ಕಡೆ ದ್ವೇಷ, ಮತ್ತೊಂದ್ ಕಡೆ ರಾಗ, ಇದೆಲ್ಲ ನಮಗ್ ಗೊತ್ತಾಯ್ತು. ಇದಾದ್ಮೇಲೆ ಒಂದು ವಿಚಾರ ಬಂತು, ಕಾರ್ಯಕಾರಣ ಭಾವ ಅಂತ ಒಂದು ಚರ್ಚೆ ಬಂತು. ಅಂದ್ರೆ ಒಂದು ವಸ್ತು ಮತ್ತೊಂದು ವಸ್ತುವಿನ ಹುಟ್ಟಿಗೆ ಕಾರಣ ಆಗಿರುತ್ತೆ. ಈಗ ನಾವೆಲ್ಲ ಹುಟ್ಟಬೇಕು ಅಂದ್ರೆ ನಮ್ಮ ದೇಹಕ್ಕೆ ನಮ್ಮ ತಂದೆ ತಾಯಿ ಕಾರಣ. ಈ ತಂದೆ ತಾಯಿ ಕಾರಣ, ನಮ್ಮ ದೇಹ ಅದು ಹುಟ್ಟಿದೆ, ಇದು ಕಾರ್ಯ. ಈ ಎರಡು ವಸ್ತುಗಳಿಗೆ ಕಾರ್ಯ ಕಾರಣ ಭಾವ ಅಂದ್ರೆ ಇದು ಕಾರಣ ಅನ್ನುವ ಜ್ಞಾನ, ಇದು ಕಾರ್ಯ ಅನ್ನುವ ಜ್ಞಾನ. ಜೊತೆಗೆ ಮಣ್ಣಿನಿಂದ ಮಡಿಕೆ ಮಾಡ್ತೀವಿ, ನಮ್ಗೆ ಕಾಣ್ತಾ ಇರೋದು ಮಣ್ಣು, ಅದರಿಂದ ಆಗಿದ್ದು ಯಾವುದು? ಮಡಿಕೆ. ಈ ಎರಡಕ್ಕೂ ಏನಿದೆ? ಒಂದು ಕಾರ್ಯ ಅಂತ ಕರಿತೀವಿ ಒಂದನ್ನ, ಮತ್ತೊಂದು ಕಾರಣ ಅಂತ ಕರಿತೀವಿ. ಈ ಎರಡಕ್ಕೂ ಇರುವಂತಹ ಸಂಬಂಧ ಏನಿದೆಯಲ್ಲ, ಕಾರ್ಯ ಕಾರಣ ಭಾವ ಸಂಬಂಧ, ಅದರ ಜ್ಞಾನ ನಮಗೆ ಯಾವ ಪ್ರಮಾಣದಿಂದ ಬರುತ್ತೆ ಅಂತ ಪ್ರಶ್ನೆಯನ್ನ ಮಾಡ್ಕೊಂಡಿದ್ವಿ. ಅದು ಪ್ರತ್ಯಕ್ಷ ಪ್ರಮಾಣನ, ಅನುಮಾನ ಪ್ರಮಾಣನ, ಮತ್ತೆ ಶಬ್ದ ಪ್ರಮಾಣನ ಅಂತ ಪ್ರಶ್ನೆ ಮಾಡಿ, ಅದು ನಮ್ಗೆ ಕಣ್ಣಿನಿಂದ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು ಉತ್ತರ. ಅಂದ್ರೆ ನಮ್ಗ್ ಕಣ್ಣಿನಿಂದ ಮಡಿಕೆ ಜ್ಞಾನ ಬರುತ್ತೆ, ಇದು ಮಡಿಕೆ ಅಂತ ಗೊತ್ತಾಗತ್ತೆ, ಇದು ಮಣ್ಣು ಅಂತ ನಮಗೆ ಗೊತ್ತಾಗತ್ತೆ. ಆದ್ರೆ ನಮಗೆ ಈ ಮಡಿಕೆಗೆ ಕಾರಣ ಅದು ಮಣ್ಣು ಅಂತ ನಮಗೆ ಈ ರೀತಿ ಕಾರ್ಯಕಾರಣಗಳ ಜ್ಞಾನ ನಮಗೆ ಕಣ್ಣಿನಿಂದ ಬರಲ್ಲ. ಯಾಕೆ ಬರೋದಿಲ್ಲ ಅನ್ನೋದಕ್ಕೆ ನಮಗೆ ಉತ್ತರವನ್ನ ಇಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ನಾವು ನೋಡಿದ್ವಿ. ಕಾರಣತ್ವಸ್ಯ ಪರಮತೆ ಕಾಲ ಘಟಿತತ್ವಾತ್ ಅಸ್ಮನ್ಮತೇಜ ಸಹಜ ಶಕ್ತಿ ರೂಪತ್ವಾತ್ ಅತೀಂದ್ರಿಯತ್ವಂ ಅಂತ ಅಲ್ಲಿ ವಿವರಣೆಯನ್ನು ಕೂಡ ಮಾಡಿದ್ರು. ಅದಾಗಿದೆ. ಇದಾದ್ಮೇಲೆ ಈ ನಮಗೇನೋ ಈ ಜೀವರಿಗೆ ಉಪದೇಶ ಕೊಟ್ಟಿರ್ಬೋದು. ಜೀವರಿಗೆ ಯಾವಾಗ ಹಿಂದಿನ ದೇಹದ ಸ್ಮರಣೆ ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂದ್ರೆ, ಯಾರು ಉಪದೇಶ ಕೊಟ್ಟಿರ್ತಾರೆ ನೋಡು, ನೀನು ನಿನ್ನ ದೇಹ ಬೇರೆ ಬೇರೆ, ದೇಹ ಬೇರೆ ಜೀವ ಬೇರೆ, ನೀನು ನಿನ್ನ ದೇಹದ ಒಳಗಡೆ ಇದೆಯಾ, ಈ ದೇಹ ನಿನ್ನ ದೇಹ ಇದೆಯಲ್ಲ ಅದು ನಿನ್ನ ದೇಹ ಅಲ್ಲ, ಅದು ನಿನ್ನ ದೇಹ ಅದು, ಆದ್ರೆ ನೀನೇ ದೇಹ ಅಲ್ಲ ಅಂತ ಈ ರೀತಿ ಉಪದೇಶವನ್ನ ಕೊಟ್ಟಿರ್ತಾರೆ. ಅದ್ರ ಪ್ರಾಣಿಗಳಿಗೆ ಯಾರು ಉಪದೇಶ ಮಾಡ್ತಾರೆ? ಯಾವ ಜನ್ಮದಲ್ಲೂ ಪ್ರಾಣಿಗೆ ಉಪದೇಶ ಮಾಡೋದು ಅನ್ನೋದು ಇಲ್ವಲ್ಲ ಅಂತ. ಯಾಕೆ? ಅವ್ರ ಅಧಿಕಾರ ವರ್ಗದಲ್ಲಿ ಸಿಗಲ್ಲ, ಅವ್ರಿಗೆ ಯಾರು ಉಪದೇಶ ಮಾಡೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಯಾವುದೋ ಹಿಂದಿನ ಜನ್ಮದಲ್ಲಿ ಅವ್ರಿಗೆ ಉಪದೇಶ ಆಗಿರ್ಬೇಕು ಅಂತ. ಈಗ ಹುಟ್ಟುತ್ತಾನೆ ಒಂದು ಪ್ರಾಣಿ ತಾನು ತನ್ನ ತಾಯಿಯದೇ ಹಾಲನ್ನ ಸ್ವೀಕಾರ ಮಾಡ್ತು. ಇದು ಮಾಡಿದಕ್ಕೆ ಹೇಗ್ ಗೊತ್ತಾಯ್ತು? ಅದಕ್ಕೆ ಯಾವುದೋ ಹಿಂದಿನ ಜನ್ಮದ ದೇಹದ ಸಂಸ್ಕಾರ ಇದ್ದು ಅದ್ರ ಸ್ಮರಣೆ ಆಗಿ ಅದಾಗಿದ್ರೆ ಅದು ತಾನು ಪ್ರವೃತ್ತಿ ಮಾಡತ್ತೆ ಒಂದ್ ಕಡೆ. ಇಲ್ಲಾಂದ್ರೆ ಗೊತ್ತೇ ಇಲ್ಲದೆ ಆದ್ರೆ ಅದು ನೆನಪಿಸ್ಕೊಂಡು ಪ್ರವೃತ್ತಿ ಮಾಡೋದು ಹೇಗೆ? ಪ್ರವೃತ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ಕಡೆ ಅದಕ್ಕೆ ಬೇಕು ಅಂತ ಇಚ್ಛೆ ಬಂದು ಅದು ಒಂದ್ ಕಡೆ ತೊಡಗ್ತಾ ಇದೆ ಅಂದ್ರೆ ಅದು ಪೂರ್ವ ಜನ್ಮ ದೇಹದ ಸ್ಮರಣೆ ಅದಕ್ಕೆ ಇರಲೇಬೇಕು. ಆ ಪೂರ್ವ ಜನ್ಮದ ದೇಹದ ಸ್ಮರಣೆ ಅಷ್ಟೇ ಅಲ್ಲ, ಹಿಂದಿನ ಜನ್ಮದ ದೇಹ ಪಡೆದಾಗ, ಆ ದೇಹವನ್ನ ಪಡೆದಾಗ ಯಾರೋ ಉಪದೇಶ ಕೊಟ್ಟಿದ್ರು, ನೋಡಿ ನಿನಗೆ ಇಷ್ಟಕ್ಕೆ ಕಾರಣ ಇದು, ನಿನಗಿದು ಬೇಕಾಗತ್ತೆ, ಇದೆಲ್ಲ ದುಃಖಕ್ಕೆ ಕಾರಣ, ಇದೆಲ್ಲ ಬೇಡ.
ಅದೆಲ್ಲ ಸಂಸ್ಕಾರ ರೂಪವಾಗಿ ಅವನ ಮನಸ್ಸಲ್ಲಿ ಇತ್ತು, ಆ ಜೀವನ ಮನಸ್ಸಲ್ಲಿ. ಅದಿದ್ದಕ್ಕೆ ಈ ಹುಟ್ಟಿದ ಕೂಡ್ಲೆ ಆ ಮಗು ಅದೆಲ್ಲ ಇದ್ದದ್ದಕ್ಕೆ ತಾನು ಈ ರೀತಿ ಪ್ರವೃತ್ತಿಯನ್ನ ಮಾಡ್ತಾ ಇದೆ. ಇಲ್ಲಾಂದ್ರೆ ಆ ಮಗುವಿಗೆ ಅಂತ ಶಕ್ತಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಆ ರೀತಿಯ ಜ್ಞಾನ. ಇನ್ನು ನಚ ಅಸ್ಮೃತ ಅಸೌ ತತ್ಕಾರಣಮಿತಿ ತತ್ಸ್ಮೃತಿ ಸದ್ಭಾವ ಅಂಗೀಕಾರ್ಯ. ಹಾಗಾದ್ರೆ ಹಿಂದಿನ ಜನ್ಮದ ಕೆಲವು ಅಂಶಗಳಾದ್ರೂ ನೆನಪಾಗ್ಲೇಬೇಕು ಆ ಮಗುವಿಗೆ. ನೆನಪಾಗದೆ ಇದ್ರೆ ಅವಾಗ ಇದೆಲ್ಲ ಪ್ರವೃತ್ತಿ, ತಾನು ಏನೋ ಒಂದು ಹುಟ್ಟಿದ ಕೂಡಲೇ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಒಂದು ಬೇಡ ಅಂತ ಅದು ಸುಮ್ನೆ ಅಳ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ಹಿಂದಿನ ಜನ್ಮದ ಯಾವುದೋ ಒಂದು ಉಪದೇಶ ಅದು ಈ ಜನ್ಮದಲ್ಲಿ ಅದು ನೆನಪಿಸ್ಕೊಂಡಿದೆ ಅಂತಾನೆ ಅನಿವಾರ್ಯವಾಗಿ ಹೇಳಲೇಬೇಕು ಅಂತ. ಅಥವಾ ಇನ್ನೊಂದು ರೀತಿ ಹೇಳ್ತಾರೆ, ಅನುಮಾನ ಪ್ರಮಾಣ ಕೊಡ್ತಾರೆ. ಏನ್ ಅನುಮಾನ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ 2 ವಾಕ್ಯ ಬಂದಿದೆ. ಯತ್ ಸ್ತನಪಾನಂ ತದಿಷ್ಟ ಸಾಧನಂ, ಯದ್ ಇಷ್ಟ ಸಾಧನಂ ನ ಭವತಿ ತತ್ ಸ್ತನಪಾನಂ ನ ಭವತಿ. ಯಾವುದು ಸ್ತನಪಾನ ಆಗಿರುತ್ತೋ ಅದು ನಮ್ಮ ಇಷ್ಟಕ್ಕೆ ಕಾರಣ, ಯಾವುದು ಸ್ತನಪಾನ ಅಲ್ವೋ, ಉದಾಹರಣೆಗೆ ವಿಷಪಾನ ಅಂತ ಅನ್ಕೊಡಿ, ಇಷ್ಟ ಸಾಧನ ಅದಲ್ಲ ವಿಷಪಾನ. ಅಂಥ ವಿಷಪಾನ ಅದು ನಮ್ಗೆ ದುಃಖಕ್ಕೆ ಕಾರಣ ಆಗತ್ತೆ ಅಂತ. ಇದು ಮೆಸೇಜ್ ಹಾಕ್ತಾ ಇದಾರೆ, ಸರಿ ಕೇಳಿಸ್ತಾ ಇದೆಯಾ ಇಲ್ವಾ? ಕೇಳಿಸ್ತಾ ಇದೆ ಆಚಾರ್ಯ, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದಲ್ಲ, ಸರಿ. ಇನ್ನೊಬ್ರು ಪ್ರಶ್ನೆ ಕೇಳಿದ್ರು, ಅದು ನಿಮ್ಗೆ ಇಲ್ಲೇ ಬರುತ್ತೆ, ಉತ್ತರ ಮುಂದೆ ಬರುತ್ತೆ, ಅದು ಬಂದಾಗ ನಿಮ್ಗೆ ಹೇಳ್ತೀನಿ. ಇಲ್ಲೇ 1-2 ಪ್ಯಾರ ಆದ ಕೂಡಲೇ ಒಂದು ಸತ್ಯನಾಥ ತೀರ್ಥರ ಟಿಪ್ಪಣಿ ಇದೆ. ಸತ್ಯನಾಥ ತೀರ್ಥರ ಟಿಪ್ಪಣಿಯಲ್ಲಿ ಅದು ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ. ಇದು ಬಹಳ ಹಿಂದೆನೂ ಕೂಡ ಪ್ರಶ್ನೆ ಕೇಳಿದ್ರು, ಅದಕ್ಕೆ ಉತ್ತರವನ್ನು ಹೇಳಿದ್ದೆ, ಮತ್ತೆ ಈಗ್ಲೇ ಬರುತ್ತೆ ಇನ್ನೊಂದ್ 2 ಪ್ಯಾರದಲ್ಲಿ. ಇಲ್ಲಿ ಯತ್ ಸ್ತನಪಾನಂ ತದ್ ಇಷ್ಟ ಸಾಧನಂ ಯದ್ ಇಷ್ಟ ಸಾಧನಂ ನ ಭವತಿ ತತ್ ಸ್ತನಪಾನಂ ನ ಭವತಿ ಯಥಾ ಅಮುಕಂ ಅಂತ ಈ ರೀತಿ ವ್ಯಾಪ್ತಿಯನ್ನ ಹೇಳಿದ್ರು. ಇಲ್ಲಿ ಯಾವುದು ಸ್ತನಪಾನವೋ ಅದಿಷ್ಟಕ್ಕೆ ಕಾರಣ, ಯಾವುದು ಇಷ್ಟಕ್ಕೆ ಕಾರಣ ಆಗಿರೋದಿಲ್ವೋ ಸ್ತನಪಾನವೂ ಆಗಿರಲ್ಲ. ನಮ್ಗೆ ಇಷ್ಟಕ್ಕೆ ಕಾರಣ ಅಲ್ಲ ಅಂದ್ಮೇಲೆ ಸ್ತನಪಾನ ಆಗಿರೋದಿಲ್ಲ ಅಂತ. ಇದೆಲ್ಲ ಚಿಕ್ಕ ಆಗತಾನೆ ಹುಟ್ಟಿದ ಮಗುವಿಗೆ. ಈ ರೀತಿ ಎಲ್ಲ ವ್ಯಾಪ್ತಿಯ ನೆನಪಾಗಬೇಕು ಅದಕ್ಕೆ. ಯಾವುದಕ್ಕೆ? ಆ ಮಗುವಿಗೆ. ಓ, ಇದು ಸ್ತನಪಾನ, ಆದ್ರಿಂದ ನನಗೆ ಇದು ಇಷ್ಟ ಕಾರಣ ಅಂತ ಅದಕ್ಕೆ ನೆನಪಿರ್ಬೇಕು. ನೆನಪಿರ್ಬೇಕು ಅಂದ್ರೆ ಮೊದಲು ಅದಕ್ಕೆ ಒಂದು ಸಂಸ್ಕಾರ ಅದರ ಮನಸ್ಸಲ್ಲಿ ಇರ್ಬೇಕು. ಸಂಸ್ಕಾರ ಇರ್ಬೇಕು ಅಂದ್ರೆ ಯಾವತ್ತೋ ಒಂದು ಸರಿ ಅನುಭವ ಅದಕ್ಕೆ ಆಗಿರ್ಲೇಬೇಕು. ಇದೆಲ್ಲ ನಮಗೆ ಸಂಧ್ಯಾಧಿಕರಣದ ವಿಚಾರ. ನಾವು ಮೊದಲನೇ ಸಂಧ್ಯಾಧಿಕರಣದ ಭಾಗ ಹೇಳ್ತಾ ಇವೆಲ್ಲ ವಿಷಯ ಬಂದಿತ್ತಲ್ಲಿ. ಸಂಸ್ಕಾರ, ಅದರಿಂದ ಪದಾರ್ಥ ಹುಟ್ಟೋದು, ಅದೆಲ್ಲ ವಿಷಯ ಬಂದಿತ್ತಲ್ಲ, ಆ ತರ. ಇದೆಲ್ಲ ಏನಾಯ್ತು? ಅನ್ವಯ ಸ್ಮರಣೆ, ವ್ಯತಿರೇಕ ಸ್ಮರಣೆ ಅಂತ. ಅನ್ವಯ ಅಂದ್ರೆ ಯಾವ್ದ್ಯಾವ್ದು ಸ್ತನಪಾನವೋ ಅದೆಲ್ಲ ಇಷ್ಟಕ್ಕೆ ಕಾರಣ, ಯಾವ್ದ್ಯಾವ್ದು ಇಷ್ಟಕ್ಕೆ ಕಾರಣ ಆಗಿರಲ್ವೋ ಅದೆಲ್ಲ ಸ್ತನಪಾನವೂ ಆಗಿರೋದಿಲ್ಲ. ಹೇಗೆ ಅಂದ್ರೆ ಉದಾಹರಣೆ ಇದರಂತೆ ಅಂತ. ಈ ವ್ಯಾಪ್ತಿ ಏನ್ ಬಂತಲ್ಲ ಇಲ್ಲಿ ಉಪಯೋಗಕ್ಕೆ ಬರುತ್ತೆ ವ್ಯಾಪ್ತಿ. ಮತ್ತೆ ನೋಡಿ, ಅನುಮಾನ ಪ್ರಮಾಣ ಯಾಕೆ ಜಯತೀರ್ಥರಷ್ಟು ವಿಸ್ತಾರವಾಗಿ ಹೇಳಿದ್ರು? ಇಲ್ಲೆಲ್ಲ ನಾವು ಅನುಮಾನನೆ ಮಾಡ್ಕೊಳ್ಳೋದು. ಆ ಮಗು ಹೇಗ್ ಮಾಡ್ತು, ಸ್ತನ್ಯಪಾನ ಹೇಗ್ ಮಾಡ್ತು, ಹಿಂದಿನ ಜನ್ಮದಲ್ಲಿ ಅದಕ್ಕೆ ನೆನಪಿರ್ಬೇಕು, ಅದ್ ಹೇಗ್ ನೆನಪಿರತ್ತೆ? ಇದೆಲ್ಲ ವಿಚಾರ ಮಾಡ್ತೀವಿ ಅಂತಂದ್ರೆ ಅದು ಅನುಮಾನ ಪ್ರಮಾಣ ಅಂತ ಅರ್ಥ ಅಷ್ಟೇ. ಸರಿ, ಇದಾದ್ಮೇಲೆ ನಮ್ಗೆ ಯಾವ್ದು ಅನುಭವಕ್ಕೆ ಬಂದಿರುತ್ತೆ ಅದರಲ್ಲಿ ಮಾತ್ರ ನಮಗೆ ಸ್ಮರಣೆಗೆ ಬರುತ್ತೆ. ಈಗ ಉದಾಹರಣೆಗೆ ನಾವು ಯಾವತ್ತೋ ಓದಿದ್ದು, ನಾವು ಕೇಳಿದ್ದು ಅಂತ ಆದ್ರೆ ಒಂದ್ 10 ವರ್ಷ ಆದ್ಮೇಲೆ ನಮಗ್ ನೆನಪಾಗತ್ತೆ. ಓದಿದ್ದು ಆಗಿಲ್ಲ, ಕೇಳಿದ್ದು ಆಗಿಲ್ಲ ಯಾವಾಗ್ಲೂ ಒಮ್ಮೆ ಅಂದ್ರೆ ನಮ್ಗೆ ಅನುಭವನೇ ಬಂದಿಲ್ಲ. ಅದು ಕಿವಿಯಿಂದ ಅನುಭವ ಬಂದಿಲ್ಲ ಅಥವಾ ಕಣ್ಣಿನಿಂದ ಅನುಭವ ಬಂದಿಲ್ಲ. 2 ಅನುಭವ ಇಲ್ಲ ಅಂತಾದ್ರೆ ನೆನಪಿಸ್ಕೊಳ್ಳೋದು ಹೇಗ್ ಸಾಧ್ಯ? ಹಾಗಾದ್ರೆ ನಚ ಅನನುಭೂತೆ ಸ್ಮೃತಿ ಉತ್ಪದ್ಯತೆ. ಅನುಭವಕ್ಕೆ ಬರದೇ ಇರೋ ವಿಷಯದಲ್ಲಿ ಸ್ಮರಣೆ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾದ್ರೆ ಈ ಜನ್ಮದಲ್ಲಿ ಇದೆಯಾ ಆ ಮಗುವಿಗೆ ಅನುಭವ? ಈ ಜನ್ಮದ ಹುಟ್ಟಿದೆ ತಾನೇ, ಆಗ್ತಾನೆ, ಮತ್ತೆ ಅನುಭವ ಎಲ್ಲಿದೆ ಅದಕ್ಕೆ? ಅಂದ್ರೆ ಅದಕ್ಕೋಸ್ಕರನೇ ಜಾತ ಮಾತ್ರಾಣ ಉದಾಹರಿತತ್ವ. ಹುಟ್ಟಿದ ಕೂಡ್ಲೆ ಇರುವಂತಹ ಪ್ರಾಣಿನ ಹೇಳ್ತಾ ಇದೀವಿ. ಅಂತ ಪ್ರಾಣಿ ಖಂಡಿತ ಇಲ್ಲ. ಏನ್ ಮಾಡ್ಬೇಕು ಅನಿವಾರ್ಯವಾಗಿ? ಯಾವುದೋ ಹಿಂದಿನ ಜನ್ಮದಲ್ಲಿ ಅದಕ್ಕೆ ಯಾವ್ದ್ಯಾವ್ದು ಸ್ತನಪಾನವೋ ಅದು ಇಷ್ಟಕ್ಕೆ ಕಾರಣ, ಯಾವುದು ಇಷ್ಟಕ್ಕೆ ಕಾರಣ ಅಲ್ವೋ ಅದು ಸ್ತನಪಾನವೂ ಆಗಿರೋದಿಲ್ಲ ಅನ್ನುವ ಜ್ಞಾನ, ವ್ಯಾಪ್ತಿಯ ಅನುಭವ ಏನಿದೆ ಅದು ಅವಶ್ಯವಾಗಿ ಇರಲೇಬೇಕು ಅಂತ. ಇಷ್ಟೆಲ್ಲ ಆದ್ಮೇಲೆ ಸಮಾನ ಯೋಗಕ್ಷೇಮ ಅಂತ ಹೇಳ್ತಾರೆ. ಸಮಾನ ಯೋಗಕ್ಷೇಮ ಅಂದ್ರೆ ಒಂದು ಪಕ್ಷಕ್ಕೆ ಯಾವ್ದು ದೋಷ ಬರುತ್ತೋ ಆ ದೋಷ ನಮಗ್ ಬರುತ್ತೆ. ಅದಕ್ಕೆ ಹೇಗ್ ಪರಿಹಾರ ಹೇಳ್ತೀವೋ ಅದೇ ತರ ಪರಿಹಾರ ಹೇಳ್ತೀವಿ. ಯೋಗಕ್ಷೇಮ ಅಂತ ಹೇಳ್ತೀವಲ್ಲ, ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಎಲ್ಲ ಹೇಳ್ತಾ ಇರ್ತಾರಲ್ಲ. ಗೀತೆ ನಾವು ಮಾತನ್ನ ಕೇಳ್ತೀವಿ, ಯೋಗಕ್ಷೇಮಂ ವಹಾಮ್ಯಹಂ. ಯೋಗ ಅಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ, ಕ್ಷೇಮ ಅಂದ್ರೆ ಪ್ರಾಪ್ತಸ್ಯ ಪರಿರಕ್ಷಣಂ ಅಂತ ಅಲ್ಲಿ ವಿವರಣೆಯನ್ನ ಮಾಡೋದಿದೆ. ಇಲ್ಲಿ ವಿವರಣೆಗೂ ಅನುಮಾನದ ಸಂದರ್ಭದಲ್ಲಿ ಸಮಾನ ಯೋಗಕ್ಷೇಮ ಅನ್ನೋದಕ್ಕೂ ಅಲ್ಲಿ ಬರುವಂತಹ ವಿಷಯಕ್ಕೂ ಒಂದು ರೀತಿಯ ಹೋಲಿಕೆಯನ್ನು ಕೊಡ್ಬೋದು, ಒಂದು ರೀತಿ ಇಲ್ಲವೂ ಇಲ್ಲ. ಹೇಗೆ ಅಪ್ರಾಪ್ತಸ್ಯ ಪ್ರಾಪ್ತಿ, ಯೋಗ ಅಂದ್ರೆ ನಮಗಿನ್ನೂ ಸಿಕ್ಕಿಲ್ಲ, ಅದು ಹೊಸದಾಗಿ ನಮ್ಗೆ ಯಾರಿಂದಲೋ ಸಿಕ್ತು,
ಅದು ಯೋಗ ಅಂತೆ. ನಮ್ಗೆ ಯೋಗ ಇದೆಪ್ಪ, ಬಹಳ ಯೋಗ ಇದೆ ಇವನಿಗೆ ಅಂತ. ಬಹಳ ಯೋಗ ಇದೆ ಅಂದ್ರೆ ಏನಂತ? ಯಾರಿಗೂ ಸಿಗ್ದಿರೋದು ಇವನಿಗೆ ಸಿಗ್ತಾ ಇದೆ ಅಂತ. ಅಪ್ರಾಪ್ತಸ್ಯ ಪ್ರಾಪ್ತಿ. ಸರಿ, ಸಿಕ್ಕದ್ಮೇಲೆ ಅದನ್ನ ಅವನು ಕ್ಷೇಮವಾಗಿ ಇಟ್ಕೊಳ್ಬೇಕಲ್ಲ. ಪ್ರಾಪ್ತಸ್ಯ ಪರಿರಕ್ಷಣಂ, ಅದನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಇಲ್ಲ ವ್ಯರ್ಥ ಆಗ್ಬಿಡತ್ತೆ. ನಾವು ಶಾಸ್ತ್ರಜ್ಞಾನ ಪಡ್ಕೊಳ್ತೀವಿ, ನಮಗ್ ಸಿಕ್ಕಿರ್ಲಿಲ್ಲ, ಒಂದಿಷ್ಟು ಪಾಠ ಕೇಳಿದ್ವಿ, ನಾವು ಜ್ಞಾನ ಸಂಪಾದನೆ ಮಾಡಿದ್ವಿ, ಇದೊಂದು ಯೋಗ ಅಂತೆ. ಯೋಗ ಅದನ್ನ ಸಿಕ್ಕದ್ಮೇಲೆ ಅದನ್ನ ರಕ್ಷಣೆ ಮಾಡ್ಕೊಬೇಕು, ಅದು ಕ್ಷೇಮ. ಯೋಗ ಮತ್ತೆ ಕ್ಷೇಮ ಅಂತ ಈ ಶಬ್ದಗಳಿಗೆ ಅರ್ಥ ಬಿಡಿಸ್ತಾರೆ. ಇಲ್ಲಿ ಯೋಗ ಅಂದ್ರೆ ದೋಷಸ್ಯ ಯೋಗ. ಒಂದು ಅನುಮಾನಕ್ಕೆ ದೋಷಗಳ ಸಂಪರ್ಕ ಹೇಳಿದ್ರೆ, ಅದೇ ರೀತಿ ಇನ್ನೊಂದು ಎರಡು ಅನುಮಾನ ಇದೆ. ಒಂದು ಅನುಮಾನಕ್ಕೆ ಯಾವ ರೀತಿ ದೋಷಗಳ ಸಂಪರ್ಕ ಹೇಳ್ತೀರೋ, ಮತ್ತೊಂದು ಅನುಮಾನಕ್ಕೂ ಅದೇ ತರ ಯೋಗ ಇರುತ್ತೆ. ಇದಕ್ಕೇನು ಕ್ಷೇಮ, ಅದಕ್ಕೇನು ಪರಿಹಾರ ಹೇಳ್ತಿರೋ, ಹುಡುಕ್ತಿರೋ, ಅದೇ ತರ ಇದಕ್ಕೂ ಪರಿಹಾರ ಹುಡುಕಿ. ಇದು ಸಮಾನ ಯೋಗ ಕ್ಷೇಮ ಅಂತ ಈ ರೀತಿ ವಿವರಣೆ ಮಾಡೋದಿದೆ. ಪ್ರಕೃತ 3 ವಿಷಯಗಳು ನಮ್ಮ ತಲೆ ಇರಬೇಕು. 3 ವಿಷಯ. ಒಂದು ಹಿಂದಿನ ಜನ್ಮದ ದೇಹದ ಸ್ಮರಣೆ, ಒಂದು ದೇಹದ ಸ್ಮರಣೆ. ಮತ್ತೊಂದು ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿದ್ದು ಯಾರು ಕೊಡುವ ಉಪದೇಶ, ಅದರ ಸ್ಮರಣೆ. ಇನ್ನೊಂದು ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿಯ ಸ್ಮರಣೆ. ಅದರ 3 ವಸ್ತು ಬಂತು. ಒಂದು ಉಪದೇಶ ಯಾರೋ ಕೊಟ್ಟಿದ್ದು ಹಿಂದಿನ ಜನ್ಮದಲ್ಲಿ, ಮತ್ತೊಂದು ಯಾವ್ದ್ಯಾವ್ದು ಸ್ತನಪಾನ ಬೋಧಿಷ್ಟಕ್ಕೆ ಕಾರಣ ಅಂತೆಲ್ಲ ಹೇಳಿದ್ವಲ್ಲ, ಈ ತರಹದ ವ್ಯಾಪ್ತಿಯ ಸ್ಮರಣೆ, ಮತ್ತೊಂದು ಹಿಂದಿನ ಜನ್ಮದ ದೇಹದ ಸ್ಮರಣೆ. ಇಷ್ಟು 3 ಒಪ್ಪಬೇಕು. ಈ 3 ನೀವು ಬರೀ ಉಪದೇಶ ನೆನಪಾಯ್ತು, ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿಯ ನೆನಪಾಯ್ತು, ಅದು ದೇಹ ಮಾತ್ರ ನೆನಪಾಗಲ್ಲ. ಅದ್ ಹೇಗ್ ಸಾಧ್ಯ? ಈಗ ಹಿಂದಿನ ಜನ್ಮದಲ್ಲಿ ಒಂದು ದೇಹ ಪಡ್ಕೊಂಡಿದ್ದಾಗಲೇ ಆ ದೇಹದ ಜೊತೆಗೆ ಕಿವಿ, ಕಣ್ಣು, ಮೂಗು ಎಲ್ಲ ಇತ್ತು. ಆ ಕಿವಿಯಿಂದ ಅವನೇನ್ ಕೇಳ್ದ? ಯಾರೋ ಉಪದೇಶ ಕೊಟ್ಟ, ನೋಡು ಇದು ನಿನ್ನ ಇಷ್ಟಕ್ಕೆ ಕಾರಣ ಅಲ್ಲಪ್ಪ, ಇದು ಮುಳ್ಳಿನ ಗಿಡ ಆದ್ರಿಂದ ಅದನ್ನ ಮುಟ್ಬೇಡ, ಅದ್ರಿಂದ ನಿಂಗೆ ದುಃಖ ಆಗತ್ತೆ ಅಂತ ಉಪದೇಶ ಕೊಟ್ಟ. ಅವನ್ ಕಿವಿಯಿಂದ ಕೇಳ್ದ, ಸರಿ ಅಂತ ಹೇಳಿ ಕೈಯಿಂದ ಹೋಗಿ ಮುಟ್ಟಿದ, ಅದು ಚುಚ್ತು, ನೋವಾಯ್ತು. ಆಗ ಗೊತ್ತಾಯ್ತು ಅವನಿಗೆ, ಅವನು ಉಪದೇಶ ಕೊಟ್ಟ ಸರಿ ಇತ್ತು, ನನಗೆ ಅನುಭವನೂ ಆಯ್ತು. ಅದನ್ನೇನ್ ಮಾಡ್ತಾರೆ, ಮುಂದಿನ ಸಲ ಮುಳ್ಳಿನ ಗಿಡ ಮುಟ್ಲಿಕ್ಕೆ ಹೋಗಲ್ಲ. ಹಾಗಾದ್ರೆ ಏನಾಯ್ತು ಇಲ್ಲಿ? ದೇಹದಲ್ಲಿ ಇರುವಂತಹ ತ್ವಗೀಂದ್ರಿಯ ಏನಿದೆ, ಕೈ, ಆ ಕೈಯಿನ ಮುಖಾಂತರ ತಾನೇನ್ ಮಾಡ್ದ, ಆ ಮುಳ್ಳಿನ ಗಿಡದ ಸಂಪರ್ಕವನ್ನ ಪಡೆದು ಇದು ನನ್ನ ದುಃಖಕ್ಕೆ ಕಾರಣ ಅಂತ ತಿಳ್ಕೊಂಡ. ಇದು ಉಪದೇಶದಿಂದ. ಇಂಥ ಉಪದೇಶ ಆಗಿದ್ ಹೇಗೆ? ಅದು ದೇಹದಲ್ಲಿ ಇಂದ್ರಿಯದಿಂದ ತಾನು ಕೇಳಿಸ್ಕೊಂಡ ಮೇಲೆ ಅಂಥ ಉಪದೇಶದ ಅನುಭವ ಆಗಿತ್ತು. ಅದರ ಸ್ಮರಣೆಯನ್ನ ತಾನು ಮುಂದಕ್ಕೆ ಈ ಜನ್ಮದಲ್ಲಿ ಪಡ್ಕೊಂಡ ಅಂತ ಹೇಳ್ಬೋದು. ಹಾಗಾದ್ರೆ ಏನಾಯ್ತು? ದೇಹನೇ ಇಲ್ಲದೆ ಇದ್ರೆ ದೇಹದಲ್ಲಿ ಇಂದ್ರಿಯಗಳಿರಲ್ಲ, ಇಂದ್ರಿಯಗಳೇ ಇಲ್ಲದೆ ಇದ್ರೆ ಇಂದ್ರಿಯದಿಂದ ಕಿವಿಯಿಂದ ಕೇಳಲಿಕ್ ಬರಲ್ಲ, ನೋಡ್ಲಿಕ್ ಬರಲ್ಲ. ಆ ಕಿವಿಯಿಂದ ಕೇಳಿದ್ರೆ ಆಗ ಉಪದೇಶದ ಅನುಭವ ಬಂತು, ಮತ್ತೆ ಮುಂದಿನ ಜನ್ಮದ ಸ್ಮರಣೆ ಬರ್ಬೋದು. ಹಾಗಾದ್ರೆ ಏನಾಯ್ತು? ಇಲ್ಲಿ ಯಾವುದೇ ಒಂದು ಜ್ಞಾನ ನಮಗೆ ಸ್ಮರಣೆ ರೂಪವಾಗಿ ಇಂದಿನ ಜನ್ಮದಲ್ಲಿ ಬರಬೇಕು ಅಂದ್ರೆ, ಮುಂಚೆ ದೇಹದಲ್ಲಿ ಇರುವ ಇಂದ್ರಿಯದಿಂದ ಬಂದ ಜ್ಞಾನ ಏನಿದೆ, ಆ ಜ್ಞಾನದಿಂದ ಸಂಸ್ಕಾರ ಹುಟ್ಟಿ ಅದರ ಸ್ಮರಣೆ ಇಂದಿಗೆ ನಮಗಿರ್ಬೇಕು. ಅದು ನಿಧಾನಕ್ಕೆ ಬಿಡಿಸೋದಿದ್ರೆ, ಹಿಂದಿನ ಜನ್ಮದಲ್ಲಿ ನಮಗೆ ದೇಹ ಇತ್ತು, ಯಾವುದೋ ಒಂದು ದೇಹ. ಆ ದೇಹ ಇದ್ದಾಗ ಮಾತ್ರ ನಮಗೆ ಆ ಶ್ರೋತ್ರೇಂದ್ರಿಯ, ಕಿವಿ, ಕಣ್ಣು, ಮೂಗು ಎಲ್ಲ ಇರ್ಲಿಕ್ಕೆ ಸಾಧ್ಯ. ಯಾಕೆ? ಇಂದ್ರಿಯಗಳು ಇರಬೇಕು ಅಂದ್ರೆ ಅದಕ್ಕೊಂದು ದೇಹ ಬೇಕು, ಆಧಾರ. ಆ ಇಂದ್ರಿಯಗಳಿಗೆ ಮನೇನೆ ಒಂದು ದೇಹ ಇರಬೇಕು. ದೇಹದ ಜೊತೆಗೆ ಇಂದ್ರಿಯಗಳೆಲ್ಲ ಇದೆ. ಆ ಇಂದ್ರಿಯಗಳ ಮುಖಾಂತರ ಒಂದೊಂದು ತಿಳ್ಕೊಳ್ತಾನೆ. ನೋಟದಿಂದ ಒಂದಿಷ್ಟು ವಿಷಯ ತಿಳ್ಕೊಂತಾನೆ, ಕಿವಿಯಿಂದ ಒಂದಿಷ್ಟು ವಿಷಯ ಹಾಕೊಳ್ತಾನೆ, ಮೂಗಿನಿಂದ ಒಂದಿಷ್ಟು ವಿಷಯ ತಿಳ್ಕೊಂತಾನೆ. ಒಂದೊಂದು ಇಂದ್ರಿಯಗಳ ಮುಖಾಂತರ ಒಂದೊಂದನ್ನು ತಿಳ್ಕೊಂತಾ ಹೋಗ್ತಾನೆ. ಅಲ್ಲಿ ಉಪದೇಶ ಆಗ್ಬೇಕಾದ್ರೆ ತಾನು ಯಾರೋ ಮಹಾತ್ಮರ ಉಪದೇಶ ಕೊಟ್ಟಿದ್ದನ್ನ ಕಿವಿಯಿಂದ ಕೇಳ್ದ. ಇದು ಇನ್ನು ಅನ್ವಯ ಆದೇಶ, ಅವನಿಗೆ ಅನುಭವ ಬಂದಿದೆ ಹೇಗೆ? ಕಣ್ಣಿನಿಂದ. ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ವನ್ನಿ ಇದೆ. ಹಾಗೆ ಯಾವ್ದು ಸ್ತನಪಾನವೋ ಅದೆಲ್ಲ ಇಷ್ಟಕ್ಕೆ ಕಾರಣ ಅಂತ ಒಂದು ಜ್ಞಾನ ಬಂತು. ಈ ರೀತಿ ಎಲ್ಲ ಅನ್ವಯ ವ್ಯಾಪ್ತಿಯ ಅನುಭವ, ವ್ಯತಿರೇಕ ವ್ಯಾಪ್ತಿಯ ಅನುಭವ ಏನಿದೆ, ಇದೆಲ್ಲ ದೇಹದಲ್ಲಿ ಇಂದ್ರಿಯಗಳಿದ್ದಾಗ ಅವನಿಗೆ ಬಂದಿತ್ತು. ಹಾಗಾದ್ರೆ ಈ ಜನ್ಮದಲ್ಲಿ ನೆನಪಾಗೋದು ಏನು ಅಂತ ನಾವು ಕೇಳಿದ್ರೆ, ಅವನಿಗೆ ಹಿಂದಿನ ಜನ್ಮದ ಉಪದೇಶ ಕೊಟ್ಟಿದ್ ಮಾತ್ರ ನೆನಪಾಯ್ತು. ಹಿಂದಿನ ಜನ್ಮದ ಆ ವ್ಯಾಪ್ತಿ ಇದೆಯಲ್ಲ ಅದು ಮಾತ್ರ ನೆನಪಾಯ್ತು. ಅದು ಹಿಂದಿನ ಜನ್ಮದ ದೇಹ ನೆನಪಾಗಲ್ಲ ಅಂತ ಯಾರು ಹೇಳಲಿಕ್ಕೆ ಸಾಧ್ಯನಾ? ಸಮಾನ ಯೋಗಕ್ಷೇಮ. ಹೇಗ್ ಉಪದೇಶ ನೆನಪಾಗತ್ತೋ, ಹೇಗ್ ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿ ನೆನಪಾಗತ್ತೋ, ನಿಮಗೆ ದೇಹ ಯಾಕೆ ನೆನಪಾಗಲ್ಲ? ನಿಮಗೆ ಉಪದೇಶದ ಅನುಭವ ನೀವು ಪಡೆದ್ರಲ್ಲ, ಯಾರೋ ಕೊಟ್ಟಾಗ ಮಹಾತ್ಮರ ಉಪದೇಶ, ಅದು ಪಡೆದಿದ್ದೇ ನಿಮ್ಮ ಇಂದ್ರಿಯಗಳ ಮುಖಾಂತರ. ಇಂದ್ರಿಯ ಇರಬೇಕು ಅಂದ್ರೆ ದೇಹ ಇರಬೇಕು. ಇಷ್ಟೆಲ್ಲ ಇದ್ದ ವ್ಯಕ್ತಿಗೆ ಉಪದೇಶ ನೆನಪಾಗತ್ತೆ, ದೇಹ ನೆನಪಾಗಲ್ಲ ಅಂದ್ರೆ ಹೇಗ್ ಸಾಧ್ಯ? ಅದರಿಂದ ದೇಹದ ಸ್ಮರಣೆ ಪೂರ್ವ ಜನ್ಮದ್ದು ಒಪ್ಲೇಬೇಕು ಅಂತ ಇಷ್ಟನ್ನ ಹೇಳ್ತಾರೆ. ಇದನ್ನ ಮುಂದಿನ ಮಾತುಗಳೆಲ್ಲ ಸುಧಾದಲ್ಲಿ ಬಿಡಿಸಿದ್ದಾರೆ. ಅದನ್ನ ಎರಡನೇದೇನು ಓದ್ತಾ ಇದೀನಿ. ಇದು ನಿಮಗೆ ಈ ಏತದುಕ್ತಂ ಭವತಿ ಅಂತ ಒಂದು ಪ್ಯಾರ ಆಯ್ತು, ಮುಂದಿನ ಪ್ಯಾರ ಆಯ್ತು, ಅದರ ಮುಂದಿನ ಪ್ಯಾರಕ್ಕೆ ಬಂದಿದೆ.
ಪ್ರಾಗ್ಭವೀಯಸ್ಯ ಉಪದೇಶಸ್ಯ ಅನ್ವಯಾದೇಶ್ಚ ಸ್ಮರಣೆ ಪೂರ್ವ ದೇಹ ಸ್ಮರಣಮಪಿ ಅಂಗೀಕರ್ತವ್ಯಂ ಸಮಾನ ಯೋಗಕ್ಷೇಮತ್ವಾತ್ ಅಂತ. ಈ ಸಮಾನ ಯೋಗಕ್ಷೇಮತ್ವಾತ್ ಅಂದ್ರೆ ಯಾದಪತ್ಯ ಟಿಪ್ಪಣಿಯಲ್ಲಿ ಆ ವಿಚಾರ ಏನು ಬಂದಿದೆ ಅದನ್ನು ನಿಮಗೆ ಸಂಕ್ಷೇಪವಾಗಿ ಅದರ ವಿವರಣೆಯನ್ನು ಮಾಡಿದ್ದೀನಿ. ನಚೇತ್ ದೇಹಾಂತರ ಸ್ಮರಣಂ ಮೃಗಾದೀನಾಂ ತದಾ ತದವಿಶಿಷ್ಟ ಅನ್ವಯಾದಿ ಸ್ಮರಣಮಪಿ ನ ಸ್ಯಾತ್ ತದಭಾವೇಚ. ಸರಿ, ಈಗೇನು ನಮ್ಮ ಆಕ್ಷೇಪ ಏನು ಅಂದ್ರೆ ಅವ್ರು ಹೇಳೋದು ನಮ್ಮ ಆಕ್ಷೇಪ ನಿಮ್ಮ ಮೇಲೆ ಏನು, ದ್ವೈತಿಗಳ ಮೇಲೆ ಅಂದ್ರೆ ಇಷ್ಟು. ಈಗ ಹಿಂದಿನ ಜನ್ಮದ ದೇಹದ ಸ್ಮರಣೆ ಅವನಿಗೆ ಬರ್ಲಿಲ್ಲ ಅಂತ ಹೇಳೋಣ, ಏನಾಗ್ಬೇಕೀಗ ಅಂತ ಅವ್ನು ಪ್ರಶ್ನೆ ಕೇಳ್ತಾನೆ. ಹಿಂದಿನ ಜನ್ಮದ ದೇಹದ ಸ್ಮರಣೆ ಇಲ್ಲ, ಹಾಗಾದ್ರೆ ನನಗೆ ಹಿಂದಿನ ಜನ್ಮದಲ್ಲಿ ಒಂದು ದೇಹ ಇತ್ತು ಅಂತ ಅವನಿಗೆ ನೆನಪಾಗಿಲ್ಲ, ಒಪ್ಕೊಳ್ಳೋಣ. ಆಗ ಏನಾಗ್ಬೇಕು ಅಂದ್ರೆ, ಹೇಗೆ ಹಿಂದಿನ ಜನ್ಮದ ದೇಹ ನೆನಪಾಗ್ಲಿಲ್ವೋ ಆಗ ಕೊಟ್ಟ ಉಪದೇಶನೂ ನೆನಪಾಗ್ಲಿಲ್ಲ, ಆಗ ಬಂದ ಅನ್ವಯ ಜ್ಞಾನ ವ್ಯತಿರೇಕ ವ್ಯಾಪ್ತಿಯ ಜ್ಞಾನ ಏನಿದೆ ಅದರ ನೆನಪು ಈಗ ಆಗಬಾರ್ದು. ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿಯ ಅನುಭವಗಳ ಈ ಸಂಸ್ಕಾರದಿಂದ ಈಗ ಬರೋ ನೆನಪಿದೆಯಲ್ಲ ಅದಾಗಬಾರ್ದು. ಯಾಕೆ? ಎಲ್ಲ ಒಂದೇ ತಾನೆ, ಎಲ್ಲ ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟ ಮೇಲೆ ಒಂದು ನೆನಪಾಗತ್ತೆ ಮತ್ತೊಂದು ನೆನಪಾಗಲ್ಲ, ಇದೆಲ್ಲ ಸುಳ್ಳು. ಇದ್ ರೀತಿ ಹೇಳಿಕ್ ಬರಲ್ಲ. ನೆನಪಾದ್ರೆ ಎಲ್ಲಾ ನೆನಪಾಗ್ಲಿ, ನೆನಪಾಗಲ್ಲ ಅಂದ್ರೆ ಯಾವ್ದು ನೆನಪಾಗ್ಬಾರ್ದು ಅಷ್ಟೇ. ಅದ್ರಿಂದ ಏನಾಯ್ತು, ಯಾವಾಗ ನಮಗೆ ಹಿಂದಿನ ಜನ್ಮದ ಉಪದೇಶ ನಮಗ್ ಗೊತ್ತಾಗ್ಲಿಲ್ಲ, ನೆನಪಾಗ್ಲಿಲ್ಲ, ಅದ ಸ್ತನಪಾನ ಇಷ್ಟಕ್ಕೆ ಕಾರಣ ಅಂತ ಅವ್ನು ತಿಳ್ಕೊಳ್ದೆ ಇದ್ರೆ ಅದ್ರ ಬಗ್ಗೆ ರಾಗ ಆಸೆನೆ ಬರ್ಲಿಲ್ಲ. ಆಸೆನೆ ಬರ್ದೇ ಇದ್ರೆ ಚಿಕ್ಕ ಮಗು ಯಾಕೆ ಸ್ತನಪಾನದಲ್ಲಿ ಅದು ಪ್ರವೃತ್ತಿ ಮಾಡ್ತಾ ಇದೆ? ಮಾಡಬಾರ್ದಿತ್ತು. ಯಾಕೆ? ಅದಕ್ಕೆ ಆಸೆ ಇಲ್ಲ. ಆಸೆ ಯಾಕಿಲ್ಲ? ಅದು ನಂಗೆ ಇಷ್ಟ ಕಾರಣ ಅಂತ ಅದಕ್ಕೆ ಗೊತ್ತೇ ಇಲ್ಲ. ಅಲ್ಲ, ಹಿಂದಿನ ಜನ್ಮದಲ್ಲಿ ಗೊತ್ತಿತ್ತು. ಅದು ಗೊತ್ತಾದ್ರೆ ದೇಹನೂ ಗೊತ್ತಾಗ್ಲಿ. ಹಾಗಾದ್ರೆ ದೇಹದ ನೆನಪಿಲ್ಲ ಅಂತ ನೀವೇ ಹೇಳ್ತೀರಿ. ಹಾಗಾದ್ರೆ ಹಿಂದಿನ ಜನ್ಮದ್ದು ದೇಹ ನೆನಪಾಗೋದಿದ್ರೆ ಅದ್ರ ಜೊತೆಗೆ ಉಪದೇಶವೂ ನೆನಪಾಗ್ಬೇಕು. ಯಾವಾಗ ಉಪದೇಶ ನೆನಪಾಗತ್ತೆ, ಓ ಸ್ತನಪಾನನ್ನ ಇಷ್ಟಕ್ಕೆ ಕಾರಣ ಅಂತ ಆ ಮಗು ತಿಳ್ಕೊಂಡಿದೆ, ಅದ್ರ ಬಗ್ಗೆ ಆಸೆ ರಾಗ ಬಂದಿದೆ, ನಂತರ ಆ ಮಗು ತಾನು ಪ್ರವೃತ್ತಿ ಮಾಡಿ ಆಹಾರವನ್ನ ಸ್ವೀಕಾರ ಮಾಡುತ್ತೆ. ಇಷ್ಟು ಎಲ್ಲ ಹೇಳ್ಬೋದು. ಇಲ್ಲ ಅಂದ್ರೆ ಕಾರಣಾಭಾವೇ ಕಾರ್ಯಾಭಾವಸ ಸುಲಭತ್ವ, ಕಾರಣವೇ ಇಲ್ಲದೆ ಹೋದ್ರೆ ಕಾರ್ಯ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಆದ್ರಿಂದ ಆ ಮಗು, ಹುಟ್ಟಿದ ಮಗು ಸ್ತನಪಾನದಲ್ಲಿ ಅದು ಪ್ರವೃತ್ತಿ ಮಾಡ್ತಾ ಇದೆ ಅಂತ ಆದ್ರೆ ಹಿಂದಿನ ಜನ್ಮದ ದೇಹದ ಸ್ಮರಣೆ, ಉಪದೇಶದ ಸ್ಮರಣೆ ಜೊತೆಗೆ ಈ ಅನ್ವಯ ವ್ಯತಿರೇಕ ವ್ಯಾಪ್ತಿಗಳ ಸ್ಮರಣೆ ಎಲ್ಲವೂ ಕೂಡ ಆ ಮಗುವಿಗೆ ಇರಲೇಬೇಕು. ಈ ಸಹಜವಾಗಿ ಒಂದು ಪ್ರಶ್ನೆ ಕೇಳ್ತಾರೆ ಇದಾದ್ಮೇಲೆ, ಅಲ್ಲ ಹಿಂದಿನ ಜನ್ಮದ ಎಲ್ಲಾ ನೆನಪಿರತ್ತೆ ಅಂದ್ರೆ ಹಾಗಾದ್ರೆ ಹುಟ್ಟಿದ ಮಗು ಎಲ್ಲಾ ನೆನಪಿರತ್ತ? ಹಾಗಾದ್ರೆ ಇಡೀ ಜನ್ಮದಲ್ಲಿ ಹಿಂದಿನ ಜನ್ಮದ್ದು ಯಾವುದೋ ಒಂದು ಎಷ್ಟು ಬೇಕೋ ಸ್ತನಪಾನದಲ್ಲಿ ಪ್ರವೃತ್ತಿ ಮಾಡ್ಬೇಕು ಅನ್ನೋ ಒಂದ್ ಅಂಶ ನೆನಪಿರತ್ತೆ. ಇನ್ ಯಾವ್ದೋ ಒಂದ್ 2-3 ಅಂಶ ನೆನಪಿರ್ಬೋದು. ಅಷ್ಟು ಬಿಟ್ರೆ ಹಿಂದಿನ ಜನ್ಮದ ಎಲ್ಲಾ ನೆನಪಿರತ್ತೆ ಅಂದ್ರೆ ಆ ಮಗು ತತ್ವಜ್ಞಾನಿ ಆಗ್ಬಿಡ್ಬೇಕು, ದಿವ್ಯ ಜ್ಞಾನಿ ಆಗ್ಬೇಕು ನಿಮ್ ಪ್ರಕಾರ. ಹಾಗಾದ್ರೆ ಇದನ್ನ ಹೇಗ್ ಕೂಡ್ಸೋದು ಅಂದ್ರೆ ಅದಕ್ಕೆ ಹೇಳ್ತಾರೆ, ಹಾಗಲ್ಲ, ಅದು ಜನ್ಮಾಂತರದಲ್ಲಿ ಆಗಿದ್ದೆಲ್ಲ ನೆನಪೀಗ ಆಗಲ್ಲ, ಅಲ್ಲೆಲ್ಲ ಅನುಭವ ಬಂದಿರತ್ ನಿಜ. ಅದ್ ಯಾಕೆ ಈ ಜನ್ಮದಲ್ಲಿ ಎಲ್ಲಾ ನೆನಪಾಗಲ್ಲ ಅಂದ್ರೆ, ಈಗ ಎಷ್ಟು ನೆನಪಾಗ್ತಾ ಇದೆ ಅಂತ ನಾವ್ ಹೇಳ್ತೀವಲ್ಲ, ಆ ನೆನಪಾಗ್ಲಿಕ್ಕೆ ಎಷ್ಟು ಬೇಕು ಪುಣ್ಯ ಅಷ್ಟೇ ಇತ್ತು. ಆ ಪುಣ್ಯ ಅಷ್ಟಿರೋದ್ರಿಂದ ಅಷ್ಟು ಮಾತ್ರ ನೆನಪಾಯ್ತು. ಈ ಅದೃಷ್ಟ ಅಂದ್ರೆ ಪುಣ್ಯ ಪಾಪಗಳು ಹೇಳ್ತೀವಿ. ಪುಣ್ಯ ಇಲ್ಲ ಅದು ಎಲ್ಲ ನೆನಪಿಸ್ಕೊಳ್ಳಿಕ್ಕೆ. ಆ ಪುಣ್ಯ ಇಲ್ಲ ಆದ್ರಿಂದ ಅದನ್ನ ಅಷ್ಟೊಂದು ನೆನಪಿಸ್ಕೊಳ್ಳಲ್ಲ. ಅನಿವಾರ್ಯವಾಗಿ ಈ ರೀತಿ ಕಲ್ಪನೆ ಮಾಡ್ಲೇಬೇಕು. ಅದರ ಮುಂದಿನ ಸಾಲುಗಳು ಹೇಳ್ತಾರೆ, ಅದೃಷ್ಟವಶಾತ್ ಪ್ರವೃತ್ತಿಯಾದೀತಿ ಚೇತ್ ನ ದೃಷ್ಟಾತಿಕ್ರಮ ದೋಷಾತ್ ಅಂತ. ಇದರ ಮಧ್ಯೆ ಒಂದು ವಿಚಾರ ಹೇಳ್ತಾರೆ, ನಾನು ಮುಂದಿನ ಲೈನ್ ಓದ್ಬಿಟ್ಟು ಅದಕ್ಕೆ ಬರ್ತೀನಿ. ಏತಾವಾಂಸ್ತು ಅದೃಷ್ಟಸ್ಯ ಉಪಯೋಗ ಯತ್ ಜನ್ಮಾಂತರ ಅನುಭೂತಂ ಸರ್ವಂ ಅಸ್ಮರನ್ ಏತಾವತ್ ಸ್ಮರತಿ. ಜನ್ಮಾಂತರದಲ್ಲಿ ಹಿಂದಿನ ಜನ್ಮಗಳೇ ಅನುಭವಿಸಿದ ಎಲ್ಲವನ್ನೂ ಕೂಡ ಇಂದಿನ ಜನ್ಮದಲ್ಲಿ ಅವನು ಸ್ಮರಣೆ ಮಾಡ್ಕೊಡಲ್ಲ. ಯಾಕೆ? ಅದೃಷ್ಟ ಎಷ್ಟಿದೆಯೋ ಅಷ್ಟು ಮಾತ್ರ ಅವ್ನು ನೆನಪಿಸ್ಕೊಳ್ತಾನೆ. ಅವನಿಗೆ ಪುಣ್ಯ ಇಲ್ಲ ಅಷ್ಟೇ ಎಲ್ಲಾ ಸ್ಮರಣೆ ಆಗ್ಲಿಕ್ಕೆ. ಅವನು ಎಷ್ಟು ಪುಣ್ಯ ಮಾಡಿದ್ನೋ ಆ ಪುಣ್ಯಕ್ಕೆ ಅನುಗುಣವಾಗಿ ಎಷ್ಟು ನೆನಪಾಗಬೇಕೋ ಅಷ್ಟು ಆ ಪುಣ್ಯದಿಂದ ಅವ್ನು ನೆನಪಿಸ್ಕೊಂಡಿದ್ದಾನೆ ಹೊರತು ಎಲ್ಲವೂ ಕೂಡ ಅವನ ನೆನಪಿಗೆ ಬರಲ್ಲ. ಇದೊಂದು ಆಕ್ಷೇಪ ಮಾಡ್ತಾರೆ. ಈಗ ಈ ಮೊದಲನೇ ಸಲಿ ಮಗು ತಾನು ತಾಯಿಯ ಎದೆ ಹಾಲನ್ನ ಕುಡಿತು, ತನಗೆ ಇದು ನನ್ನ ಇಷ್ಟಕ್ಕೆ ಕಾರಣ ಅಂತ ಅದಕ್ಕೆ ರಾಗ ಬಂದು ಆಮೇಲೆ ಅಲ್ಲಿ ಪ್ರವೃತ್ತಿ ಮಾಡಿ ಅಂತ ಹೀಗೆಲ್ಲ ಹೇಳಲ್ಲ. ಅದು ಯಾಕೆ ಅದು ಪ್ರವೃತ್ತಿ ಮಾಡ್ತು ಸ್ತನಪಾನದಲ್ಲಿ ಅಂದ್ರೆ ಪುಣ್ಯ ಇತ್ತು, ಅದರ ಕರ್ಮ ಆಗಿದೆ. ಪುಣ್ಯ ಕರ್ಮದಿಂದಾಗಿ ತಾನು ಆಹಾರ ನನಗೆ ಇಲ್ಲಿ ಸಿಗತ್ತೆ ಅಂತ ಅದಕ್ಕೆ ಜ್ಞಾನ ಬಂದಿದೆ, ಪ್ರವೃತ್ತಿ ಮಾಡ್ಬಿಡ್ತಷ್ಟೇ. ಸುಲಭ ಆಗೋಯ್ತಲ್ಲ ಉತ್ತರ. ಇದಕ್ಕೋಸ್ಕರ ಹಿಂದಿನ ಜನ್ಮದ ದೇಹ ಸ್ಮರಣೆ, ಅವ್ರು ಯಾರೋ ಉಪದೇಶ ಕೊಟ್ಟಿದ್ ಸ್ಮರಣೆ, ಅಥವಾ ನಮಗೆ ಅನ್ವಯ ವ್ಯಾಪ್ತಿ ಜ್ಞಾನ, ಯದ್ಯಸ್ತನ ಪಾನಂ ತದಿಷ್ಟ ಸಾಧನಂ, ಈ ತರ ಎಲ್ಲ ಜ್ಞಾನ ಇರಬೇಕು ಅಂತ ಇದು ಯಾಕೆ ಹೇಳ್ಬೇಕು? ಎಲ್ಲ ನಮ್ಮ ಕರ್ಮಗಳಿಂದಲೇ ಕೂಡಿಸ್ಕೊಳ್ಳೋಣ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ದೃಷ್ಟ ಅತಿಕ್ರಮ ದೋಷ. ನೋಡಿ, ಜಗತ್ನಲ್ಲಿ ಮಡಿಕೆ ಆಗಬೇಕು ಅಂದ್ರೆ ಮಣ್ಣಿನಿಂದ ಒಬ್ಬ ಕುಂಬಾರ ಬಂದು ಚಕ್ರವನ್ನ ತಿರುಗಿಸಿ ದಂಡ ಹಿಡಿದು ಎಲ್ಲ ಮಾಡ್ಬೇಕು. ಮಾಡದೆ ಸುಮ್ನೆ ಪುಣ್ಯ ಇದೆ ಅದೃಷ್ಟದಿಂದಲೇ ಎಲ್ಲ ಆಗ್ಲಿದೆ.
ಅದೃಷ್ಟದಿಂದ ಏನೂ ಆಗಲ್ಲ. ಅದಕ್ಕೆ ಪ್ರಯತ್ನ ಪಡ್ಲೇಬೇಕು. ಪ್ರಯತ್ನ ಪಟ್ಟಾಗ ಸರಿಯಾಗಿತ್ತ ನಮ್ಮ ಹಣೆ ಬರಹ, ಅದೃಷ್ಟ ಅವಾಗ ಕೈಗೂಡ್ತು ಅಂತ, ಕೆಲಸ ಕೈಗೂಡುತ್ತೆ, ಅದೃಷ್ಟ ಸರಿ ಇತ್ತು ಅಂತ ಅರ್ಥ. ಹಾಗಾದ್ರೆ ಎಲ್ಲವೂ ಅದೃಷ್ಟದಿಂದಾಗಿ ಆಗೋದಲ್ಲ ಹೊರತು ಅದಕ್ಕೆ ಇದು ನನ್ನ ಇಷ್ಟಕ್ಕೆ ಕಾರಣ. ಈ ಅಡಿಕೆ ಮಾಡ್ತಾರೆ ಅಥವಾ ಬಟ್ಟೆ ನಿರ್ಮಾಣ ಮಾಡ್ತಾರೆ, ವಸ್ತ್ರ ನಿರ್ಮಾಣ ಮಾಡಿದ್ ಯಾಕೆ, ಇದರಿಂದ ನಮ್ಗೆ ಚಳಿ ವಾರಣೆ ಮಾಡ್ಕೊಳ್ಬಹುದು ಅಂತ ಪ್ರಯೋಜನದ ಜ್ಞಾನ ಇದೆ. ನನಗ್ ಚಳಿ ಹೋಗುತ್ತೆ, ಆದ್ರಿಂದ ಈ ಬಟ್ಟೆ ನಿರ್ಮಾಣ ಮಾಡ್ಬೇಕು ಅಂತ ಒಬ್ಬ ಬಟ್ಟೆಯನ್ನ ತಯಾರು ಮಾಡಿದ ಮೇಲೆ ಅವನು ಅದನ್ನ ಬಳಸ್ಕೊಂಡ. ಈ ಹಾಗಾದ್ರೆ ಬಟ್ಟೆಯನ್ನ ತಯಾರು ಮಾಡ್ಲಿಕ್ಕೆ ಯಾಕೆ ಹೋದ? ಅವನಿಗೆ ಜ್ಞಾನ ಇತ್ತು, ಇದು ನನ್ನ ಇಷ್ಟಕ್ಕೆ ಕಾರಣ ಅಂತ ಜ್ಞಾನ ಇತ್ತು. ಆದ್ರಿಂದ ನನ್ನ ಇಷ್ಟ ಏನಿದೆ, ಚಳಿ ಹೋಗೋದು ಅದಕ್ಕಿದು ಕಾರಣ, ಆದ್ರಿಂದ ನಾನು ಈ ಬಟ್ಟೆಯನ್ನು ತಯಾರು ಮಾಡ್ತೇನೆ ಅಂತ ಅವ್ರು ಮಾಡಿದ್ದಾನೆ. ಹಾಗಾದ್ರೆ ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ತಂತಾನಾಗ ಅದಾಗೋದಿಲ್ಲ, ಅದೃಷ್ಟದಿಂದ ಪುಣ್ಯದಿಂದ. ಹಾಗಾದ್ರೆ ಸುಮ್ನೆ ಅವ್ನು ಕೂತ್ ಬಿಟ್ರೆ ಬಟ್ಟೆ ತಾನಾಗ ಆಗತ್ತಾ? ಕೆಲಸ ಮಾಡ್ಬೇಕಲ್ಲ. ಎಲೆ ಮುಂದೆ ಪದಾರ್ಥವನ್ನ ಇಟ್ಟು ಅದೃಷ್ಟದಿಂದ ನನ್ನ ಬಾಯಿ ಒಳಗಡೆ ಬೀಳಿದ್ರೆ ಅದ್ ಬೀಳಲ್ಲ, ಪ್ರಯತ್ನ ಪಡ್ಬೇಕು. ಹಾಗಾದ್ರೆ ಎಲ್ಲಾ ಕಡೆ ಅದೃಷ್ಟ ಸಹಕಾರಿಯಾಗ್ಬೇಕು, ಜೊತೆಗ್ ಬೇಕು ಅಷ್ಟೇ ಹೊರತು ಅದೇ ಪ್ರಧಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಪುಣ್ಯ ಪಾಪಗಳ ಅಸ್ತಿತ್ವ ಎಷ್ಟಕ್ ಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಅದೃಷ್ಟವಶಾತ್ ಪ್ರವೃತ್ತಿಯಾದಿ ಚೇತ್ ನಾ ದೃಷ್ಟಾತಿಕ್ರಮ ದೋಷಾತ್. ನಮ್ಗೆ ಎಲ್ಲೂ ಕಂಡಿಲ್ಲ, ಬರೀ ಪುಣ್ಯದಿಂದಲೇ ಎಲ್ಲಾ ಕಡೆ ನಡೀತಾ ಇರೋದು ಕಂಡಿಲ್ಲ. ಪ್ರಯತ್ನ ಪಡ್ಬೇಕು, ಅದಕ್ಕೆ ನಮಗೆ ಇದು ಇಷ್ಟಕ್ಕೆ ಕಾರಣ ಅಂತ ಗೊತ್ತಿರಬೇಕು. ನಮ್ಮ ಆಸೆ, ನಮ್ಮ ದ್ವೇಷ ಎಲ್ಲವೂ ಬೇಕು, ಅದೆಲ್ಲ ಇದ್ದೇ ಅವನು ಪ್ರವೃತ್ತಿ ನಿವೃತ್ತಿಗಳನ್ನ ಮಾಡ್ತಾನೆ ಅಂತ. ಇಷ್ಟಾಗಿ ಯಾದೃಚ್ಛಿಕಂ ಪ್ರವೃತ್ತಿಯಾದಿ ಅಂತ ಕೊನೆ ಒಂದು ವಿಷಯ ಹೇಳ್ತಾನೆ. ಇದನ್ನ ಹೇಳಿ ಮುಕ್ತಾಯ ಮಾಡ್ತೀನಿ. ಯಾದೃಚ್ಛಿಕಂ ಪ್ರವೃತ್ತಿಯಾದಿ ಭವತು ಇತಿ ಚೇತ್ ನ ಅನಂತಾನಾಂ ತದ್ ಅನುಪಪತ್ತೇ. ಅದು ಹಾಗಲ್ಲ. ಈಗ ಸ್ತನ್ಯಪಾನದಲ್ಲಿ ಮೊದಲನೇ ಪ್ರವೃತ್ತಿ ಮಾಡ್ತಲ್ಲ, ಅಂದ್ರೆ ಮೊದಲನೇ ಸಲಿ ಅದು ಸ್ತನ್ಯಪಾನ ಮಾಡ್ತೇನೆ ಮಗು, ಆ ಸಂದರ್ಭದಲ್ಲಿ ಹಾಗೆ ಪ್ರವೃತ್ತಿ ಮಾಡ್ಬಿಡುತ್ತೆ ಅಷ್ಟೇ. ಅದು ಸುಮ್ನೆ, ಅದಕ್ಕೇನು ಜ್ಞಾನ ಇಲ್ಲ, ಅದಕ್ಕೇನೋ ಇದು ಮಾಡಿದ್ರೆ ನನಗೆ ಇಷ್ಟ ಕಾರಣ ಆಗತ್ತೆ, ನನ್ನ ಹಸಿವು ಹೋಗುತ್ತೆ, ಅದಕ್ಕೇನು ಜ್ಞಾನ ಇಲ್ಲ. ಸಹಜವಾಗಿ ಅದು ಪ್ರವೃತ್ತಿ ಮಾಡ್ಬಿಡ್ತು ಹೀಗೆ ಅಂತ. ಯಾದೃಚ್ಛಿಕ ಅಂದ್ರೆ ಆಕಸ್ಮಿಕವಾಗಿ ನಾವು ಮಾಡ್ಬಿಟ್ವಿ, ಏನೋ ಘಟನೆ ನಡೆದೋಯ್ತು ಆಕಸ್ಮಿಕವಾಗಿ, ಅದು ನಮ್ಗೆ ಗೊತ್ತೇ ಇಲ್ಲ, ಉದ್ದೇಶ ಪೂರ್ವಕವಾಗಿ ಆಗಿದ್ದಲ್ಲ, ಅದು ಆಕಸ್ಮಿಕವಾಗಿ ಆಗೋಯ್ತು ಅಂತ ಹೇಳ್ತಾ ಇರ್ತೀವಲ್ಲ. ಆ ಆಕಸ್ಮಿಕ ಅನ್ನೋ ಅರ್ಥವನ್ನ ಹೇಳಲಿಕ್ಕೆ ಸಂಸ್ಕೃತದಲ್ಲಿ ಯಾದೃಚ್ಛಿಕ ಅಂತ ಕರೀತಾರೆ. ಯಾದೃಚ್ಛಿಕಂ ಅಂದ್ರೆ ಇದನ್ನ ಕಾಕತಾಲಿ ಅಂತೆಲ್ಲ ಒಂದು ಉದಾಹರಣೆ ಕೊಡ್ತಾರೆ. ಅದು ತಾಳ ವೃಕ್ಷ ಒಂದಿತ್ತು, ತಾಳೆ ಮರ ಇತ್ತು. ತಾಳೆ ಮರದ ಈ ಕೆಳಗಡೆ ಒಂದು ಕಾಗೆ ಹೋಗಿ ಕೂತ್ಕೊಳ್ತು, ಒಂದು ರೆಂಬೆ ಮೇಲೆ ಕಾಗೆ ಕೂತಿದೆ. ಆ ತಾಳೆ ಫಲ ಏನಿದೆ, ಅದು ಹಣ್ಣು, ಅದು ಆ ಕಾಗೆ ತಲೆ ಮೇಲೆ ಅಚಾನಕ್ ಆಗಿ ಬಿತ್ತು, ಆಕಸ್ಮಿಕವಾಗಿ ಬಿತ್ತು. ಪಾಪ ಇದು ಕೂಡ್ಲಿಕ್ಕೂ ಅದು ತಲೆ ಮೇಲೆ ಬೀಳೋದಕ್ಕೂ ಅದು ಕಾಕತಾಳೀಯ ಅಂತ ಹೇಳ್ತೀವಿ, ಕಾಕತಾಳೀಯ ಅಂತ. ಆ ಕೂಡೋ ಸಮಯಕ್ಕೂ ಅದು ಬೀಳೋದಕ್ಕೂ ಸರಿ ಹೋಯ್ತು. ವಾಸ್ತವಿಕವಾಗಿ ಉದ್ದೇಶಪೂರ್ವಕವಾಗಿ ಏನ್ ನಡೆದಿಲ್ಲ, ಇದು ಆಕಸ್ಮಿಕವಾಗಿ ನಡೀತು. ಅದೇ ತರ ಆ ಚಿಕ್ಕ ಮಗು ಏನಿತ್ತು, ಹುಟ್ಟಿದ ಮಗು, ಆ ಮಗು ಆಕಸ್ಮಿಕವಾಗಿ ಸ್ತನ್ಯಪಾನದಲ್ಲಿ ಮೊದಲನೇ ಸಲಿ ಅದು ಪ್ರವೃತ್ತಿ ಮಾಡ್ತು ಅಂತ. ಈ ರೀತಿ ಹೇಳೋಣ ಅಂದ್ರೆ ನೋಡಿ, ಒಂದು ಮಗು, ಎರಡು ಮಗು ಸರಿ, ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ ಎಷ್ಟೆಷ್ಟು ಜಾತಿಗಳಿವೆ. ಇಡೀ ಜಗತ್ನಲ್ಲಿರೋದೆಲ್ಲ ಅದೇ ರೀತಿ ಅದೃಷ್ಟದಿಂದ ಪುಣ್ಯದಿಂದ ಪ್ರವೃತ್ತಿ ಮಾಡುತ್ತವ. ಹಿಂದಿನ ಜನ್ಮದ ಸ್ಮರಣೆ ಏನೂ ಇಲ್ಲ, ನೆನಪಿಲ್ಲ, ಅದು ನಮ್ಗೆ ಇಷ್ಟ ಕಾರಣ ಅಂತ ಏನೋ ಜ್ಞಾನ ಇಲ್ದೇನೆ ಹಾಗೆ ಪ್ರವೃತ್ತಿ ಮಾಡೋದ. ಇದು ಒಂದು ಎರಡಲ್ಲಿ ಕೂಡಿಸ್ಬೋದು, ಆಕಸ್ಮಿಕವಾಗಿ ಏನೋ ಬಿತ್ತು ಆಯ್ತು ಅಂತ. ಯಾವಾಗ್ಲೂ ಕಾಗೆ ತಾಳೆ ಮರಕ್ಕೆ ಹೋದಾಗ ಅದ್ ಯಾವಾಗ್ಲೂ ಆ ತಾಳೆ ಮರದ ಹಣ್ಣು ತಲೆ ಮೇಲೆ ಬೀಳಿಸ್ಕೊಂಡು ಅದು ಮರಣನೇ ಆಗ್ತಾ? ಹಾಗೇನಿಲ್ಲ, ಯಾವಾಗ್ಲೂ ಒಮ್ಮೆ ಆಗಿದ್ ಘಟನೆ. ಹಾಗಂತೇಳಿ ಎಲ್ಲಾ ಸರಿನೂ ಹೀಗೆ ಆಗತ್ತಾ? ಇಲ್ಲ. ಅದ್ಮೇಲೆ ಅನಂತಾನಂತ ವಸ್ತುಗಳಿಗೆ ಸುಮ್ನೆ ಆಕಸ್ಮಿಕವಾಗಿ ಸ್ತನಪಾನದಲ್ಲಿ ಅವೆಲ್ಲ ಪ್ರವೃತ್ತಿ ಮಾಡ್ಲಿ ಅಂತ ಈ ರೀತಿ ಆಕ್ಷೇಪ ಮಾಡೋ ಹಾಗಿಲ್ಲ. ಇದಾದ್ಮೇಲೆ ಅವರು ಪ್ರಶ್ನೆನ ಕೇಳಿದ್ರು, ಒಬ್ರು ಮೆಸೇಜ್ ಅನ್ನ ಹಾಕ್ದ. ಅದಕ್ಕಿಲ್ಲಿ ಸತ್ಯನಾಥ ತೀರ್ಥರ ಸಮಾನ ಯೋಗಕ್ಷೇಮತ್ವ ಅದನ್ನ ಟಿಪ್ಪಣಿಯಲ್ಲಿ ಉತ್ತರ ಇದೆ. ಅದನ್ನ ಮತ್ತೆ ತುಂಬಾ ವಿಸ್ತಾರವಾಗಿ ಹೇಳ್ಬೇಕು, ಆದ್ರಿಂದ ಅದನ್ನ ಮತ್ತೆ ನಾಳೆ ದಿವಸ ಅದನ್ನ ಹೇಳ್ತೀನಿ. ಪ್ರಥಮ ಪ್ರವೃತ್ತಿಯಲ್ಲಿ ಮೊದಲನೇ ಸಂದರ್ಭದಲ್ಲಿ ಅದ್ ಹೇಗೆ ಸಂಸ್ಕಾರ ಇಲ್ಲ, ಏನಿಲ್ಲ ಅಂದ್ರೆ ಯಾವಾಗ ಸೃಷ್ಟಿ ಆಯ್ತು, ಸೃಷ್ಟಿ ಆಗೋ ಸಂದರ್ಭದಲ್ಲಿ ನಮ್ಮ ಮೊದಲನೇ ಸರಿ ದೇಹ ಬಂತು. ಆ ದೇಹ ಬಂದಾಗ ಅವನು ಸ್ತನಪಾನದಲ್ಲಿ ಪ್ರವೃತ್ತಿ ಮಾಡಿದಾನೆ. ಅವನಿಗೆ ಈ ಜನ್ಮ, ಹಿಂದಿನ ಜನ್ಮದಲ್ಲಿ ದೇಹ ಏನ್ ಬಂದಿಲ್ಲ, ಮೊದಲನೇ ಸಲಿ ಅವನಿಗೆ ಈ ದೇಹ ಬಂತು. ದೇಹ ಬಂದಾಗ ಅವನು ಪ್ರವೃತ್ತಿ ಮಾಡ್ತಾನೆ ಸ್ತನ್ಯಪಾನದಲ್ಲಿ. ಇಲ್ಲಿ ಪ್ರವೃತ್ತಿ ಮಾಡ್ಬೇಕಾದ್ರೆ ಹಿಂದಿನ ಜನ್ಮದ ಸಂಸ್ಕಾರ ಎಲ್ಲಿರುತ್ತೆ? ಯಾಕೆ ಜನ್ಮ ಬಂದಿದೆ ಮೊದಲನೇ ಜನ್ಮ ಅಂತ ಅದೊಂದು ಪ್ರಶ್ನೆ ಇದೆ. ಅದಕ್ಕಿಲ್ಲೇ ಉತ್ತರ ಇದೆ ಮುಂದಕ್ಕೆ, ಅದನ್ನ ಮತ್ತೆ ನಾಳೆ ದಿವಸ ಬಿಡಿಸ್ತೀನಿ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಾಳೆ ಅಮಾವಾಸ್ಯೆ ಅಲ್ವಾ? ಹೌದಲ್ಲ, ನಾಳೆ ಬೇಡ ಪಾಠ. ಹೌದು, ನಾಳೆ ನಾಡಿದ್ದು 2 ದಿವಸ ಬೇಡ, ಮತ್ತೆ ಬಿದಿಗೆಯಿಂದ ಪಾಠ. ನಮಸ್ಕಾರ. ನಮಸ್ಕಾರ.